ಮಾರ್ನಿಂಗ್. ಸೊ ಇವತ್ತು ಹೋಗ್ತಿರೋದು ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. ಸೊ ಏನು ವಿಶೇಷ ಅಂತ ಅಂದರೆ ಅಲಸಂದೆ ಕಾಳು, ಅದನ್ನು ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕಬೇಕು. ಸೊ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನು ರೈಟ್ ಇದೆ ಮಾರ್ಕೆಟಲ್ಲಿ, ಏನು ಪ್ರೈಸ್ ಹೋಗ್ತಾಯಿತ್ತು ಅಲಸಂದೆ ಕಾಳು ಅನ್ನೋದು. ಸೊ ಅದು ನೋಡೋಣ ಬನ್ನಿ. ನೆಕ್ಸ್ಟ್ ಗೋ ಟು ಮಾರ್ಕೆಟ್. ಟೈಮ್ ಬಂದು 4 ಗಂಟೆ 10 ನಿಮಿಷ ಇದೆ. ಯಾರೂ ಇಲ್ಲ, ರಾಮನಗರ ಫುಲ್ ಖಾಲಿ ನೋಡಿ. ರಾಮನಗರದಲ್ಲಿ ಏನೂ ಇಲ್ಲ, ಎಷ್ಟು ಫ್ರೀಯಾಗಿದೆ ರೋಡು. ಸೊ ಮುಂದೆ ಮಾರ್ಕೆಟ್ ಹತ್ರ ಹೋಗ್ತಿದ್ದೀನಿ ಇವಾಗ. ಸೊ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಹಾಕಿ ಎಷ್ಟು ಕೆ ಜಿ ಆಗುತ್ತೆ, ಏನು ರೇಟ್ಗೆ ಹೋಗುತ್ತೆ, ಬೆಳೆಯೋವಂಥ ರೈತನಿಗೆ ಏನು ಸಿಗುತ್ತೆ ನೋಡೋಣ. ರಾಮನಗರ APMC ಮಾರ್ಕೆಟ್ ಯಾರೆಲ್ಲೋ ಕಮಿಷನ್ ಅಮೌಂಟ್ ಎಷ್ಟು ಹೋಗುತ್ತೆ, ಯಾರ್ಯಾರು ದುಡ್ಡು ಕೊಡಬೇಕು, ಅದಕ್ಕೆಲ್ಲದಕ್ಕೂ ಒಂದು ಅಪ್ಡೇಟ್ ಮಾಡ್ತೀನಿ. ಸೊ ಈಗ ರಾಮನಗರ ಇನ್ನೇನು ಹತ್ತತ್ರ ಇದ್ದೀನಿ, ಮಾರ್ಕೆಟ್ ಹತ್ರ ಇದ್ದೀನಿ, ನಿಯರ್ ಬೈ. ಅಲ್ಲೋಗಿ ನೋಡೋಣ ಇರಿ ಎಷ್ಟೊತ್ತು ಏನಾಗುತ್ತೆ ಹೆಂಗೆ ಅಂತ ಹೇಳ್ತೀನಿ. ಇನ್ನು ಕರಿಕಾಳು ದಪ್ಪ ಅಳಸಂದೆ ಕಾಳು ಅಂತಾರೆ ಇದನ್ನು. ಸೊ ಮಾರ್ಕೆಟು ಏನು ಮಾರ್ಕೆಟ್ ಇದೆ ಎಲ್ಲ ಇಟ್ಟಿದ್ದಾರೆ ಐಟಮ್ಗಳನ್ನ ಅಂತ ಅಳಸಂದೆ ಕಾಳು. ಸೊ ಇನ್ನು ಕೋಲಾರಿಂದ ಬೀಳುತ್ತೆ ಅಳಸಂದೆ ಕಾಳು ಬರುತ್ತದು. ಕೋಲಾರ ಮುಳಬಾಗ್ಲು ಆ ಕಡೆಯಿಂದ ಬರೋದು ಇದು ಅಳಸಂದೆ ಕಾಳಿದು. ಇಷ್ಟು ಇದಿರುತ್ತೆ ನೋಡಿ ಇದು. ಇನ್ನೇನು 1 ಅವರ್ ಆಯ್ತೈತೆ, ತಗೊಳ್ಳೋರು ಇಲ್ಲ, ಎಲ್ಲವೂ ಹಂಗೆ ಸ್ಟಾಪ್ ಆಗಿ ನಿಂತೈತೆ. ಒಂದೇನು ಇಲ್ಲೇ ಹತ್ರ ಐತೆ, ಬಟ್ ಕೋಲಾರ ಮುಳಬಾಗ್ಲಿಂದ ಬಂದವರು ಅವರೆಲ್ಲ ನೋಡಿ ಎಲ್ಲ ಐತೆ ನೋಡಿದೆ. ಮುಳಬಾಗ್ಲು ಸ್ಟಾಕ್ ಅಂತದ್ದು ಸೇಲ್ ಆಯಿತು. 26 ಕೆ ಜಿ ಇದೆಯಾ? ಸರಿ ಆಯಿತು. 40 ರೂಪಾಯಿ ಕೆ ಜಿ. ಏನು ರೈಟ್ ಇಲ್ಲ, ಏನಿಲ್ಲ, ಏನು ತಗೊಳ್ಳೋರು ಕತೆ, ಮಾರೋರ ಕತೆ ಏನಿರಬೇಕು. ಕೊನೆಗೂ ವ್ಯಾಪಾರಕ್ಕಾಯಿತು 40 ರೂಪಾಯಿ ಕೆ ಜಿ. ಏನು ಕತೆನೋ, ರೈತ ಬೆಳೆಯೋದು ಉದ್ಧಾರ, ಏನು ಉದ್ಧಾರ ಆಯ್ತಾನೆ? ರೈತ ಬೆಳೆಯೋದೇನು, ಸಂಪಾದನೆ ಮಾಡೋದೇನು, ಖರ್ಚು ಬಾಕಿ, ಔಷಧಿಗೆ ಅಂತೆ, ಅದಂತೆ ಇದಂತೆ ಅಂತಾನೆ ದುಡ್ಡು ಹೊಂಟೋಗ್ತದೆ. ಅದು ಉದ್ಧಾರ ಆಗಿ ಅಂದರೆ ಏನು ಉದ್ಧಾರ ಆಗೋದಪ್ಪ. 90 ರೂಪಾಯಿ ಇದು ರೈಟು ಸಡನ್ನಾಗಿ 35 ರೂಪಾಯಿ 40 ರೂಪಾಯಿ ಕೆ ಜಿ ಬಂದರೆ ಯಾವ ಪಾಪ ರೈತರ ಕತೆ ಜೀವನ. 900 ರೂಪಾಯಿ 40 ರೂಪಾಯಿ ಕೆ ಜಿ, 25 ಕೆ ಜಿ ಆಗೈತೆ. 200 ರೂಪಾಯಿ ಕಮಿಷನ್ನು, 900 ರೂಪಾಯಿ. ರೈತರು ಭಾಳ ಅಂದರೆ ಏನು ಬರ್ತದಪ್ಪ. ಔಷಧಿ ಏನು, ಕೂಲಿ ಖರ್ಚು ಏನು, ಆಳಿನ ಕೂಲಿ ಏನು, ಎಲ್ಲ ಲೆಕ್ಕ ಹಾಕ್ಕೊಂಡ್ರೂ ಏನೂ ಸಿಗಲ್ಲ ಅವ್ನಿಗೆ. ಏನು ಜೀವನ ಮಾಡೋದು, ಏನು ಇದನ್ನು ನಂಬ್ಕೊಂಡು ಜೀವನ ಮಾಡೋರ್ಗದು ಏನಾಗ್ಬೇಡ.